ಮಾಡ್ಕೊಂಡ್ಬಂದ್ವಿ. ಫ್ಲೂಟ್ ಮ್ಯೂಸಿಕ್ ಆಗಿರ್ಬೋದು, ಅದನ್ನು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಗೀತಾ ಮೇಡಮ್ ಅವರು. ತುಂಬ ಅದ್ಭುತವಾದ ಸಾಂಗ್. ಇನ್ನೂ ಆ ಗುಂಗಿಂದ ನಾವು ಹೊರಗಡೆ ಬಂದಿಲ್ಲ, ಅಷ್ಟೊತ್ತಿಗಾಗಲೇ ಟೀಸರ್ ರಿಲೀಸಿಗೆ ಬಂದ್ಬಿಟ್ಟಿದ್ವಿ ನಾವು. ಅಂದರೆ ಐ ಮೀನ್ ಮ್ಯೂಸಿಕ್ ಲವರ್ಸ್ಗೆ ಏನು ಬೇಕೋ ಅದ್ರ ಎಲ್ಲ ಎಲಿಮೆಂಟ್ಸು ರಮೇಶ್ ಕೃಷ್ಣ ಸರ್ ಈ ಸಿನಿಮಾ ಮುಖಾಂತರ ಖಂಡಿತ ಎಂಟರ್ಟೈನ್ ಮಾಡ್ತಾರೆ ಜನಗಳಿಗೆ. ಹಾಗೆ ಎಲ್ಲದಕ್ಕಿಂತ ತುಂಬ ಖುಷಿ ಏನಂದರೆ ಈ ಸಿನಿಮಾದಲ್ಲಿ ಒಂದು 4 ಫೈಟ್ ಮಾಡಿದ್ದೀನಿ. ನಾನು ಯಾವ ಸಿನಿಮಾದಲ್ಲೂ ಫೈಟೇ ಮಾಡಿರಲಿಲ್ಲ ಇದುವರೆಗೂ. 4-5 ಸಿನಿಮಾ ಮಾಡಿದ್ರು ಕೂಡ ಫೈಟ್ಸ್ ಎಲ್ಲೂ ಮಾಡಿಲ್ಲ. ಚೇಸ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಬಿಟ್ ಮಾಡಿದ್ದೆ ಅಷ್ಟೇ ನಾನು. ಲಾಂಗ್ ಡ್ರೈವ್ ಅನ್ನೋ ಸಿನಿಮಾದಲ್ಲಿ ಒಂದು ಚಿಕ್ಕ ಬಿಟ್ ಮಾಡಿದ್ದೆ. ಬಟ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗಿ ಒಂದು ಬೇರೆ ಲ್ಯಾಂಗ್ವೇಜ್ ಪ್ಯಾಟರ್ನ್ ಹೆಂಗೆ ತೋರಿಸ್ತಾರೆ ಜನಗಳನ್ನ ಅದೇ ಥರ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಒಂದು 4-5 ಫೈಟ್ ಮಾಡಿಸಿದ್ದಾರೆ ನನಗೆ. ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಇದನ್ನ ಜನ ಹೆಂಗೆ ರಿಸೀವ್ ಮಾಡ್ತಾರೆ, ನನ್ನನ್ನು ಈ ಒಂದು ಮಾಸ್ ಶೇಡಲ್ಲಿ ಇಷ್ಟಪಡ್ತಾರಾ ಇಲ್ವಾ ಅನ್ನೋದಕ್ಕೂ ನಾನು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೇಯ್ನ್ ಆ ಫೈಟ್ಸ್ ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಚಿನ್ನಯ್ಯ ಮಾಸ್ಟ್ರು ಹಾಗೆ ಸಾಗರ್ ಮಾಸ್ಟ್ರು. ಖಂಡಿತ ಮಾಸ್ಟರ್ ಇವತ್ತಿಗೂ ಆ 4 ಫೈಟ್ ಮಾಡೋದು ಕೂಡ ಒಂದು ಇಂಜುರೀಸ್ ಇಲ್ದಂಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿದ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಸಾಗರ್ ಇವತ್ತು ಆಬ್ಸೆನ್ಸ್ ಆಗಿದ್ದಾರೆ. ಕೊತ್ತಲ್ವಾಡಿ ಅನ್ನೋ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಫೈಟ್ಸ್ಗಳನ್ನ ಕೂಡ ಅವ್ರು ಮಾಡಿದರು. ಚಿನ್ನಯ್ಯ ಮಾಸ್ಟ್ರು ತುಂಬ ಸೀನಿಯರ್ ಮಾಸ್ಟ್ರು, ಎಷ್ಟೋ ಸಿನಿಮಾಗಳಿಗೆ ಸ್ಟಂಟ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವ್ರ ಅಂಡರಲ್ಲಿ ಕೆಲಸ ಮಾಡಿ ಭಾಳ ಖುಷಿ ಆಯಿತು. ಆಮೇಲೆ ಜೊತೆಗೆ ಇನ್ನೊಬ್ಬರು ಕೊರಿಯೋಗ್ರಫರು ನಮ್ಮ ಐಟ್ ಮಂಜು ಸರ್, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋರು. ಐ ಥಿಂಕ್ ಅವರು ನನಗೆ 2 ಸಾಂಗ್ನ ಕೊರಿಯೋಗ್ರಫಿ ಮಾಡಿದರೆ, ಒಂದು ಇಂಟ್ರೊಡಕ್ಷನ್ ಸಾಂಗು ಹಾಗೆ ಒಂದು ನಮ್ಮ ರೂರಲ್ ಬ್ಯಾಕ್ಡ್ರಾಪಲ್ಲಿ ಒಂದು ಹಳ್ಳಿ ಸೀಕ್ವೆನ್ಸ್, ಒಂದು ನೈಟ್ ಎಫೆಕ್ಟ್ ಸಾಂಗ್ ಒಂದು ಶೂಟ್ ಮಾಡಿದ್ದೀವಿ. ಐ ಥಿಂಕ್ ನಾನು ತುಂಬ ಕ್ಯೂರಿಯಾಸಿಟಿಯಿಂದ, ಇದುವರೆಗೂ ನನಗೂ ಯಾವುದೇ ಇಂಟ್ರೊಡಕ್ಷನ್ ಸಾಂಗ್ ಅವೆಲ್ಲ ಇರಲಿಲ್ಲ ಸರ್ ಮುಂಚೆ. ಐ ಥಿಂಕ್ ನಾನು ಶೂಟ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಯಾಕಂದರೆ ತುಂಬ ಅಪೀಲ್ ಆಗಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಸಾಂಗ್ ನನ್ನ ಕೆರಿಯರಲ್ಲಿ ನೀವು ಕೊರಿಯೋಗ್ರಫಿ ಮಾಡಿದ್ದು ಭಾಳ ಖುಷಿ ಇದೆ. ಸೊ ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಹಾಗೆ ಸುಮಾರು ಜನ ಕಲಾವಿದರುಗಳ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆ. ಮಂಡ್ಯ ಸಿದ್ದು ಗೊತ್ತಿರಬೇಕು, ಶೂಟಿಂಗ್ ಬಿಸಿ ಇರೋದ್ರಿಂದ ಬಂದಿಲ್ಲ ಅನಿಸುತ್ತೆ. ಒಂದಷ್ಟು ಕಾಮಿಡಿ ಟ್ರ್ಯಾಕ್ಸ್ ಮಂಡ್ಯ ಸಿದ್ದು ಜೊತೆ ಒಂದಷ್ಟು ಸೀನ್ಸ್ಗಳು, ಆಮೇಲೆ ಪ್ರಣಯ್ ಮೂರ್ತಿ ಅವರು ಅವ್ರ ಜೊತೆ ಒಂದಷ್ಟು ಸೀನ್ಸ್ಗಳು, ಮೂಗ್ ಸುರೇಶ್ ಸರ್, ಆಮೇಲೆ ಬಾಲರಾಜವಾಡಿ ಸರ್ ರೀಸೆಂಟಾಗಿ ಕಾಂತಾರದಲ್ಲಿ ಅದ್ಭುತವಾದ ಪಾತ್ರ ಮಾಡಿದ್ರು ಅವರು ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಐ ಥಿಂಕ್ ರೀಸೆಂಟ್ ಡೇಸಲ್ಲಿ ತಂದೆ ಮಗನ ಸೀನ್ಸ್ಗಳು ತುಂಬ ಇಷ್ಟಪಡ್ತಾರೆ. ಅಂದರೆ ಅದು ವರ್ಣ ಸಿನಿಮಾದು ಒಂದಷ್ಟು ಸೀನ್ಸ್ಗಳು ಖಂಡಿತ ಇಷ್ಟಪಡ್ತಾರೆ. ಸೊ ಮಿಕ್ಸ್ಚರ್ ಆಫ್ ಆಲ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ತಂದೆ ಮಗನ ಸಂಬಂಧ, ಸ್ನೇಹಿತರ ಜೊತೆ ಇರೋಂಥ ಒಂದು ರಿಲೇಷನ್ಶಿಪ್ಪು, ಜೊತೆಗೆ ತುಂಬ ಅತಿಯಾಗಿ ಪ್ರೀತಿ ಮಾಡೋವಂಥ ಲವರ್ಸ್ಗೆ, ಹಾಗೆ ಮಾಸ್ ಇಷ್ಟಪಡುವಂಥ ಒಂದಷ್ಟು ಮಾಸ್ ಎಲಿಮೆಂಟ್ಸ್, ಎಲ್ಲ ಮಿಕ್ಸ್ಚರ್ ಆಫ್ ಎಲ್ಲ ಎಮೋಷನ್ಸ್ ಈ ವರ್ಣ ಮುಖಾಂತರ ನಾನು ಬರ್ತಾ ಇರೋದ್ರಿಂದ ಫೈನಲಿ ನಮ್ಮ ದೇವು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ನೀವು ತುಂಬ ಕನಸು ಕಟ್ಕೊಂಡು ವರ್ಣ ಅನ್ನೋ ಸಿನಿಮಾನ